ಇವತ್ತು ಬೆಳಗ್ಗೆ ಟ್ರೈನ್ ಬರ್ತಿತ್ತು ಅಂತ ಟಕ ಅಂತ ನಡ್ಕೊಂಡು ಬೇರೆ ಹೋಗ್ತಾ ಇದೆ. ಕರೆಕ್ಟ್ ಆಗಿ 7:10ಕ್ಕೆ ರಾಮನಗರ ಬಸ್ ಸ್ಟ್ಯಾಂಡ್ ಇಂದ ನಡೆಯಕ್ ಸ್ಟಾರ್ಟ್ ಮಾಡಿ 7 ಕಾಲಿಗೆ ಕರೆಕ್ಟ್ ಆಗಿ ರೈಲ್ವೆ ಸ್ಟೇಷನ್ ಬಂದೆ. ಅರ್ಧಂಬರ್ಧ ನಿದ್ದೆ ಇರೋದಕ್ಕೆ ಕಣ್ಣೆಲ್ಲ ಸ್ವಲ್ಪ ಒಳಗೋಗಿತ್ತು. 7:20ಕ್ಕೆ ಟ್ರೈನ್ ಕೂಡ ಬಂತು. ಟ್ರೈನ್ ನ ಹತ್ಕೊಂಡು ಕೂತ್ಕೊಂಡು ಸೀದಾ ಮಂಡ್ಯಕ್ಕೆ ಬಂದೆ. ಮಂಡ್ಯಕ್ಕೆ ಬರೋ ಹೊತ್ತಿಗೆ ಕರೆಕ್ಟ್ ಆಗಿ 8 ಗಂಟೆ ಆಗಿತ್ತು. ಇನ್ನೂ ಟೈಮ್ ಕೂಡ ಇತ್ತು. ಆ ಖಾಲಿ ರೋಡಲ್ಲಿ ನಡ್ಕೊಂಡ್ ಬೇರೆ ಹೊರಟೆ. ಇನ್ನೂ ಟೈಮ್ ಇದೆಯಲ್ಲ ಅಂತ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ರಾಯರ ಮಠಕ್ಕೆ ಹೊರಟೆ. ನಾನ್ ಕರೆಕ್ಟ್ ಆಗಿ ರಾಯರ ಮಠಕ್ಕೆ ಬಂದೆ. ಸುಹಾಸ್ ಬೇರೆ ಕಾಲ್ ಮಾಡಿದ್ದೆ, ಅವನು ಬಂದ. ಏನೋ ಅಪರೂಪಕ್ಕೆ ದೇವಸ್ಥಾನಕ್ಕೆ ಕರೆದೆ, ಟಕ್ಕಂತ ಬಂದಲ್ಲ ಅಂತ ಖುಷಿ ಬೇರೆ ಆಗೋಯ್ತು. ಒಳಗೋಗಿ ರಾಯರ್ಗೊಂದ್ ಕೈ ಮುಕ್ಕೊಂಡು ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು, ಅದ್ರ ಜೊತೆ ನನಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಆಚೆ ಬಂದೆ. ಹಾಗೆ ಸುಹಾಸು ಟಿಫನ್ ಮಾಡಿರ್ಲಿಲ್ಲ, ಪಕ್ಕದಲ್ಲೇ ಇದ್ದಿದ್ದು ಹೋಟೆಲ್ ಕರ್ಕೊಂಡು ಹೋದ. ಒಂದ್ ಬೆಣ್ಣೆ ದೋಸೆ ತಿನ್ಬಿಟ್ಟು ಹಾಸ್ಪಿಟಲ್ಗೆ ಬಂದ್ವಿ. ಬೆಳಗ್ಗೆ ನಿದ್ದೆ ಎಳಿತಾ ಇದ್ದೆ. 9 ಗಂಟೆಗೆ ನನಗ ಬೆಳಗ್ಗೆಯಿಂದನೂ ಫುಲ್ ನಿದ್ದೆ ಬರ್ತಾ ಇತ್ತು. ಪೇಷಂಟ್ ಕೂಡ ಸದ್ಯ ಕಡಿಮೆ ಇದ್ರು. ಮನೆಗೆ ವಾಪಸ್ ಹೋಗೋಣ ಅಂದ್ರೆ 4 ಗಂಟೆ ತನಕ ಎಲ್ಲೂ ಹೋಗಂಗಿಲ್ಲ, ಅಲ್ಲೇ ಕೂತಿರ್ಬೇಕು. ಅದಕ್ಕೆ ಕುತ್ಕೊಂಡೆ. ಈ ನಿದ್ದೆ ಮಧ್ಯಾಹ್ನ ಆ ಗುಳ್ಳೆ ನೋಡ್ಕೊಂಡು ಕೂತಿದ್ದೆ. ಹೆಂಗೋ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ರೆ ವಿಶ್ವೇಶ್ವರಯ್ಯ ಅವ್ರ ಸ್ಫೂರ್ತಿ ತಗೊಂಡು ಅಮ್ಮು ಲೈಟ್ ಕೆಳಗೆ ಬಂದವಳೆ ಓದಕ್ಕೆ. ನಿಮ್ಮ ಮನೇಲಿ ಬೆಳಕಿಲ್ವಾ? ನಿಮ್ಮ ಮನೇಲಿ ಲೈಟ್ ಇಲ್ವಾ? ಇಲ್ಲ, ಕರೆಂಟ್ ಆಗಿ ಬರುತ್ತೆ. ಕರೆಂಟ್ ಆಗಿ ನಿಂತವರೇ ಇರಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.